ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ. ಸಂಪುಟ 4 ಸಂಚಿಕೆ 66 ನವೆಂಬರ್ 16, 2020. ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ಬೇಹುಗಾರಿಕೆಯಿಂದ ಬಯಲಿಗೆ ಬಂದ ಬಂಧು ಭಾಗ 2. ಆಕಸ್ಮಿಕವಾಗಿ ಆಡ್ರಿನಲ್ ಗ್ರಂಥಿಯಲ್ಲಿ ಏನೋ ಇದೆ ಎನ್ನುವ ಕುತೂಹಲದಿಂದ ಆರಂಭವಾದ ಶೋಧ ಸ್ಟಿರಾಲ್ ಎನ್ನುವ ರಾಸಾಯನಿಕಗಳ ರಚನೆಯವರೆಗೆ ಸಾಗಿತ್ತಷ್ಟೆ. ಇಂತಹ 20ಕ್ಕೂ ಹೆಚ್ಚು ಸ್ಟಿರಾಲ್ಗಳ ಪತ್ತೆಯೂ ಆಯಿತು. ಆದರೆ ಇವು ಯಾವುವನ್ನೂ ಔಷಧವಾಗಿ ಬಳಸಲು ಬೇಕಾದಷ್ಟು ಪ್ರಮಾಣದಲ್ಲಿ ಪಡೆಯುವುದು ಸಾಧ್ಯವಾಗಿರಲಿಲ್ಲ. ಇದು ಸಾಧ್ಯವಾಗಿದ್ದು ಕೂಡ ಒಂದು ಆಕಸ್ಮಿಕವೇ. ಇತ್ತ ಕೆನಡಾದಲ್ಲಿ ಡಾಕ್ಟರ್ ಹ್ಯಾನ್ಸ್ ಸೆಲ್ಯಾ ಅವರು ಶರೀರದ ಮೇಲೆ ಒತ್ತಡದ ಪರಿಣಾಮಗಳನ್ನು ಅಧ್ಯಯನ ಮಾಡುತ್ತಿದ್ದರು. ಶರೀರದ ಮೇಲೆ ಯಾವುದೇ ಬಗೆಯ ಮಾನಸಿಕ ಅಥವಾ ರಾಸಾಯನಿಕ ಒತ್ತಡ ಬಿದ್ದರೂ ಅದು ಕೆಲವು ಸಹಜ ಶಾರೀರಿಕ ಪರಿಣಾಮಗಳನ್ನು ಉಂಟುಮಾಡಿ ಒತ್ತಡವನ್ನು ಕಡಿಮೆಯಾಗಿಸುವ ಪ್ರಯತ್ನ ಮಾಡುತ್ತದೆ ಎಂದು ಪತ್ತೆ ಮಾಡಿದರು. ಹೀಗೆ ಒಂದು ಮಿತವಾದ ಪ್ರಮಾಣದ ವಿಷ ನೀಡುವುದರ ಮೂಲಕ ಪ್ರಾಣಿಗಳ ಶರೀರದಲ್ಲಿ ರಾಸಾಯನಿಕ ಒತ್ತಡವನ್ನು ನಿರ್ಮಿಸಿ ಅಂತಹ ಪ್ರಾಣಿಗಳ ಅಂಗಾಂಗಗಳು ಹೇಗೆ ವರ್ತಿಸುತ್ತದೆ ಎಂಬುದನ್ನು ಪರೀಕ್ಷೆ ಮಾಡಿದರು. ಅಂತಹ ಪ್ರಾಣಿಗಳ ಆಡ್ರಿನಲ್ ಗ್ರಂಥಿಗಳಲ್ಲಿ ಊತ ಇರುವುದನ್ನು ವರದಿ ಮಾಡಿದರು. ಈ ಅಧ್ಯಯನ ಡಾಕ್ಟರ್ ಹೆಂಚ್ ಅವರಿಗೆ ತಿಳಿಯಿತು. ಸಂಧಿವಾತದ ರೋಗಿಗಳಲ್ಲಿ ಕಾಮಾಲೆ ಆಗುವುದು ಕೂಡ ಒಂದು ರೀತಿಯ ಮಾನಸಿಕ ಹಾಗೂ ರಾಸಾಯನಿಕ ಒತ್ತಡ ಎಂಬುದಾಗಿ ಊಹಿಸಿದರು. ಆ ಒತ್ತಡಕ್ಕೆ ಪ್ರತಿಯಾಗಿ ಬಿಡುಗಡೆ ಆಗುವ ರಾಸಾಯನಿಕ ಪ್ರಾಯಶಃ ಆಡ್ರಿನಲ್ ಗ್ರಂಥಿಯಿಂದ ಬರುತ್ತಿದೆ ಎಂದು ಅಂದಾಜು ಮಾಡಿದರು. ಅಂದರೆ ಈ ಇಡೀ ಪ್ರಸಂಗದ ಕೇಂದ್ರ ಬಿಂದು ಆಡ್ರಿನಲ್ ಗ್ರಂಥಿಯೇ ಇರಬೇಕೆಂದು ಅವರ ನಂಬಿಕೆ. ಅದನ್ನು ತಮ್ಮ ಸಹೋದ್ಯೋಗಿ ಡಾಕ್ಟರ್ ಕೆಂಡಲ್ ಅವರ ಬಳಿ ಚರ್ಚೆ ಮಾಡಿದರು. ಸರಿಸುಮಾರು ಇದೇ ಸಮಯಕ್ಕೆ ಅಮೆರಿಕದ ಸೇನೆಯಿಂದ ಡಾಕ್ಟರ್ ಕೆಂಡಲ್ ಅವರಿಗೆ ಕರೆ ಬಂದದ್ದು. ಡಾಕ್ಟರ್ ಹೆಂಚ್ ಅವರ ಜೊತೆ ನಡೆದ ಚರ್ಚೆಯನ್ನೇ ಸೇನಾಧಿಕಾರಿಗಳಿಗೆ ಡಾಕ್ಟರ್ ಕೆಂಡಲ್ ತಿಳಿಸಿದ್ದು. ಮೆರ್ಕ್ ಸಂಸ್ಥೆಯಲ್ಲಿ ಕೆಲಸ ಆರಂಭಿಸಿದ ಡಾಕ್ಟರ್ ಕೆಂಡಲ್ ಅವರ ವೈಜ್ಞಾನಿಕ ಶಿಸ್ತು ಅಲ್ಲಿನ ಅಧಿಕಾರಿಗಳಿಗೆ ಬಹಳ ಮೆಚ್ಚುಗೆಯಾಯಿತು. ಅವರ ಜೊತೆಯಲ್ಲಿ ಕೆಲಸ ಮಾಡಲು ಮರ್ಕ್ ಸಂಸ್ಥೆಯಲ್ಲಿ ಕೆಲಸ ಆರಂಭಿಸಿದ ಡಾಕ್ಟರ್ ಕೆಂಡಲ್ ಅವರ ವೈಜ್ಞಾನಿಕ ಶಿಸ್ತು ಅಲ್ಲಿನ ಅಧಿಕಾರಿಗಳಿಗೆ ಬಹಳ ಮೆಚ್ಚುಗೆಯಾಯಿತು. ಅವರ ಜೊತೆಯಲ್ಲಿ ಕೆಲಸ ಮಾಡಲು ಮರ್ಕ್ ಸಂಸ್ಥೆ ಲೂಯಿಸ್ ಸೆರೆಟ್ ಎಂಬ ರಸಾಯನಶಾಸ್ತ್ರಜ್ಞರನ್ನು ನೇಮಿಸಿತು. ಸೆರೆಟ್ ಅವರು ತಮ್ಮ ವಿಷಯದಲ್ಲಿ ಅಪಾರ ಜ್ಞಾನವುಳ್ಳವರು. ಹಲವಾರು ಹಂತಗಳ ಪ್ರಯೋಗಗಳನ್ನು ಒಂದೂ ತಪ್ಪಿಲ್ಲದೆ ಲೀಲಾಜಾಲವಾಗಿ ಮಾಡಬಲ್ಲವರು. ಪ್ರಯೋಗಗಳು ಒಂದರ ಮೇಲೆ ಒಂದು ವಿಫಲವಾಗುತ್ತಲೇ ಇದ್ದರೂ ಡಾಕ್ಟರ್ ಕೆಂಡಲ್ ಧೃತಿಗೆಡಲಿಲ್ಲ. ಒಂದೇ ಸಮನೆ ವರ್ಷಗಟ್ಟಲೆ ಕೆಲಸ ಮಾಡಿ ಕಡೆಗೆ 1946ರಲ್ಲಿ ಒಂದು ಸ್ಟಿರಾಯ್ಡ್ ಸಂಯುಕ್ತವನ್ನು ಪತ್ತೆ ಮಾಡಿದರು. ಅದರ ಪ್ರಾಥಮಿಕ ಪ್ರಯೋಗಗಳು ಸಫಲವಾದವು. ಆದರೆ ಅದನ್ನು ಪ್ರಯೋಗಾಲಯದಲ್ಲಿ ತಯಾರಿಸಲು ಸುಮಾರು 37 ಹಂತಗಳ ರಾಸಾಯನಿಕ ಪ್ರಯೋಗ ಬೇಕಿತ್ತು. ಅದರಲ್ಲಿ ಒಂದು ಹಂತ ತಪ್ಪಾದರೂ ಇಡೀ ಪ್ರಯೋಗ ವಿಫಲವಾಗುತ್ತಿತ್ತು. ಇಂತಹ ಕಠಿಣ ಸವಾಲನ್ನು ಸ್ವೀಕರಿಸಿದ ಸೆರೆಟ್ ಆಸ್ಮಿಯಂ ಟೆಟ್ರಾಕ್ಸೈಡ್ ಎಂಬ ಬಹಳ ದುಬಾರಿ ರಾಸಾಯನಿಕವನ್ನು ಬಳಸಿ ಹಗಲು ರಾತ್ರಿಗಳ ಪರಿವೇ ಇಲ್ಲದೆ ಕೆಲಸ ಮಾಡಿ ಕಡೆಗೂ ಅದನ್ನು ಸಾಧಿಸಿದರು. ಸುಮಾರು 9 ಗ್ರಾಂನಷ್ಟು ಸ್ಟಿರಾಯ್ಡ್ ಅನ್ನು ತಯಾರಿಸಿಕೊಟ್ಟರು. ಆ ಪ್ರಮಾಣವನ್ನು ಬಳಸಿ 1948ರ ಸೆಪ್ಟೆಂಬರ್ 21ರಂದು ಸಂಧಿವಾತದ ರೋಗಿಗಳ ಮೇಲೆ ಪರೀಕ್ಷಿಸಿದ ಡಾಕ್ಟರ್ ಹೆಂಚ್ ಆ ರೋಗಿಗಳು ತಮ್ಮ ಜೀವನದಲ್ಲೇ ಕಂಡಿಲ್ಲದಷ್ಟು ಉತ್ತಮ ಫಲಿತಾಂಶ ಪಡೆದರು. 4 ಹೆಜ್ಜೆ ಇಡಲೂ ಕಷ್ಟಪಡುತ್ತಿದ್ದ ರೋಗಿಗಳು
ಈ ಸ್ಟಿರಾಯ್ಡ್ ಔಷಧ ಪಡೆದು ಕೆಲಕಾಲ ಆರಾಮವಾಗಿ ಓಡಾಡಿದರು. ಸಂಧಿವಾತದ ದೆಸೆಯಿಂದ ಹಾಸಿಗೆ ಹಿಡಿದಿದ್ದ ಓರ್ವ ನರ್ತಕಿಯಂತೂ ಆ ಔಷಧ ಪಡೆದ ಮೇಲೆ ಆ ವಾರ್ಡ್ನಲ್ಲೇ ಒಮ್ಮೆ ನರ್ತಿಸಿದರು. ಈ ವಿಶಿಷ್ಟ ಔಷಧಕ್ಕೆ ಕಾರ್ಟಿಸೋನ್ ಎಂದು ಹೆಸರಾಯಿತು. ಇದು 21 ಕಾರ್ಬನ್ ಸಂಯುಕ್ತ ಎಂದು ಪತ್ತೆ ಮಾಡಲಾಯಿತು. 1949ರಲ್ಲಿ ಇವೆಲ್ಲಾ ವಿಷಯಗಳನ್ನು ಜಗತ್ತಿನ ಮುಂದೆ ಇಡಲಾಯಿತು. ದಶಕಗಳ ಚಿಂತನೆ, ತರ್ಕ, ಶ್ರಮ ಎಲ್ಲವೂ ಒಟ್ಟುಗೂಡಿ ಜಗತ್ತಿಗೆ ನವೀನ ವಿಷಯವೊಂದು ಪರಿಚಯವಾಗಿತ್ತು. ಕಾರ್ಟಿಸೋನ್ ವಿಷಯ ಕಾಳ್ಗಿಚ್ಚಿನಂತೆ ಎಲ್ಲೆಡೆ ಹರಡಿತು. ಈ ಸಂಯುಕ್ತದ ಬಗ್ಗೆ ಆ ವೇಳೆಗೆ ಸಾಕಷ್ಟು ಸಾಧನೆ ಮಾಡಿದ್ದ ಡಾಕ್ಟರ್ ರಿಕ್ಸ್ಟೀನ್ ತಮ್ಮ ಶೋಧನೆಯನ್ನೂ ಜಾಹೀರು ಮಾಡಿದರು. ಈ ಮಾಹಿತಿಯನ್ನೆಲ್ಲ ಒಟ್ಟುಗೂಡಿಸಿದ ಅಮೆರಿಕದ ರಸಾಯನ ತಜ್ಞ ಪರ್ಸಿ ಜೂಲಿಯನ್ ಅವರು ಯಕೃತ್ತಿನ ಪಿತ್ತರಸದಿಂದ ಕಾರ್ಟಿಸೋನ್ ತಯಾರಿಸುವ ವಿಧಾನವನ್ನು ಪತ್ತೆ ಮಾಡಿದರು. ಈ ತಂತ್ರದ ನೆರವಿನಿಂದ ಗ್ಲಾಕ್ಸೋ ಕಂಪನಿ ಒಳ್ಳೆಯ ಪ್ರಮಾಣದಲ್ಲಿ ಕಾರ್ಟಿಸೋನ್ ತಯಾರಿ ಆರಂಭಿಸಿತು. ಅನೇಕ ರೋಗಿಗಳಿಗೆ ಇದು ವರದಾನವಾಯಿತು. 1950ರ ನೊಬೆಲ್ ಪ್ರಶಸ್ತಿ ಡಾಕ್ಟರ್ ಹೆಂಚ್, ಡಾಕ್ಟರ್ ಕೆಂಡಲ್ ಮತ್ತು ಡಾಕ್ಟರ್ ರಿಕ್ಸ್ಟೀನ್ ಅವರಿಗೆ ನೀಡಲಾಯಿತು. ಅನತಿ ಕಾಲದಲ್ಲೇ ಕಾರ್ಟಿಸೋನ್ ಬಹಳ ಬೇಡಿಕೆಯ ಔಷಧವಾಯಿತು. ಅದನ್ನು ತಯಾರಿಸಿದ ಎಲ್ಲರಿಗೂ ಒಳ್ಳೆಯ ಹೆಸರು, ಲಾಭ ತಂದುಕೊಟ್ಟಿತು. ಅದರ ರಚನೆಯನ್ನು ಮತ್ತಷ್ಟು ವಿಸ್ತೃತವಾಗಿ ಅಧ್ಯಯನ ಮಾಡಿಯಾದ ಮೇಲೆ ಅದನ್ನು ಮೂಲವಾಗಿ ಇಟ್ಟುಕೊಂಡು ಅದರ ಹಲವಾರು ಸಮಾನಾತ್ಮಕ ಸಂಯುಕ್ತಗಳನ್ನು ನಿರ್ಮಿಸಲಾಯಿತು. ಅವುಗಳಲ್ಲಿ ಕೆಲವಕ್ಕೆ ಅಡ್ಡ ಪರಿಣಾಮಗಳು ಕಡಿಮೆ ಇದ್ದರೆ ಮತ್ತು ಕೆಲವಕ್ಕೆ ಬಹಳ ವೇಗವಾಗಿ ವರ್ತಿಸಬಲ್ಲ ಶಕ್ತಿ ಇತ್ತು. ಇನ್ನು ಕೆಲವನ್ನು ಬಾಯಿಂದ ತೆಗೆದುಕೊಳ್ಳಬಹುದಿತ್ತು. ಇದರಿಂದ ಸೂಜಿ ಮದ್ದಿನ ರೂಪದಲ್ಲೇ ಅದನ್ನು ನೀಡಬೇಕೆಂಬ ಅಗತ್ಯ ಕಾಣಲಿಲ್ಲ. ಒಟ್ಟಾರೆ ಪರಿಣಾಮ ಹೆಚ್ಚಾಯಿತು. ಮದ್ದು ಸರಳವಾಗುತ್ತಾ ಹೋಯಿತು. ಆಕಾಶದಲ್ಲಿದ್ದ ಬೆಲೆ ನಿಧಾನವಾಗಿ ಎಲ್ಲರ ನಿಲುಕೆಗೂ ಬಂದಿತು. ಒಮ್ಮೆ ಈ ಔಷಧಗಳು ಸೋವಿಯಾದ ಮೇಲೆ ಅದನ್ನು ತಪ್ಪಾಗಿ ಬಳಸಿ ಅನೇಕ ಅವಘಡಗಳಾದವು. ಶರೀರ ಒಂದು ಮಿತಿಯಲ್ಲಿ ಅವಶ್ಯಕತೆಗೆ ತಕ್ಕಂತೆ ಅಲ್ಪ ಪ್ರಮಾಣದಲ್ಲಿ ಸಹಜವಾಗಿ ಉತ್ಪತ್ತಿ ಮಾಡುತ್ತಿದ್ದ ರಾಸಾಯನಿಕವನ್ನು ಬೇಕಾಬಿಟ್ಟಿ ಬಳಸುವುದರಿಂದ ಮೆದುಳು ಮತ್ತು ಆಡ್ರಿನಲ್ ಗ್ರಂಥಿಯ ನಡುವಣ ಸಮತೋಲನ ತಪ್ಪುತ್ತಿತ್ತು. ಆ ಸಂದರ್ಭದಲ್ಲಿ ಆಡ್ರಿನಲ್ ಗ್ರಂಥಿಯ ಇತರ ಕೆಲಸಗಳ ಮೇಲೆ ದುಷ್ಪರಿಣಾಮ ಆಗುತ್ತಿತ್ತು. ಜೊತೆಗೆ ಶರೀರ ತಯಾರಿಸುವ ಅತ್ಯಂತ ಮಿತವಾದ ಸಹಜ ಸ್ಟೀರಾಯ್ಡ್ ಮಟ್ಟಕ್ಕೆ ಹೊಂದಿಕೊಂಡ ದೇಹದ ಇತರ ರಾಸಾಯನಿಕ ಕ್ರಿಯೆಗಳು ಏಕಾಏಕಿ ಅಧಿಕ ಮಟ್ಟದ ಸ್ಟೀರಾಯ್ಡ್ ದೇಹದಲ್ಲಿ ಹರಿದಾಡಿದಾಗ ಗಲಿಬಿಲಿಗೊಂಡು ಎರ್ರಾಬಿರ್ರಿ ವರ್ತಿಸುತ್ತಿದ್ದವು. ಸ್ಟೀರಾಯ್ಡ್ನ ಪರಿಣಾಮ ಕೆಲವು ನಿಮಿಷಗಳಾದರೆ ಅದರ ದುಷ್ಪರಿಣಾಮ ಕೆಲವು ದಿನಗಳ ಕಾಲ ಇರುತ್ತಿತ್ತು. ಇವೆಲ್ಲ ಅರಿವಾದ ಮೇಲೆ ಸ್ಟೀರಾಯ್ಡ್ ಔಷಧಕ್ಕೆ ಕೆಟ್ಟ ಹೆಸರು ಬಂತು. ಸರಿಯಾದ ಅವಶ್ಯಕತೆಗೆ ಅದನ್ನು ಬಳಸಿದರೂ ಅನುಮಾನದಿಂದ ನೋಡುವಂತಾಯಿತು. ಯಾವುದೇ ಔಷಧ ಬಹಳ ಬೇಗ ಅಚ್ಚುಕಟ್ಟಾಗಿ ಕೆಲಸ ಮಾಡಿದರೆ ಇದರಲ್ಲಿ ಸ್ಟೀರಾಯ್ಡ್ ಇದ್ದಿರಬಹುದು ಎಂಬ ಅನುಮಾನ ಸ್ಟೀರಾಯ್ಡ್ನ ಪವಾಡ ಸದೃಶ ಪರಿಣಾಮದ ನಿಂದಾಸ್ತುತಿ. 1970ರ ದಶಕದಲ್ಲಿ ಅತೀ ಅಲ್ಪ ಪ್ರಮಾಣದ ರಾಸಾಯನಿಕಗಳನ್ನು ಅಳೆಯಬಲ್ಲ ತಂತ್ರಜ್ಞಾನ ಬಂದ ಮೇಲೆ ಶರೀರದ ಚಿಕಿತ್ಸೆಗೆ ಬೇಕಾಗುವ ಸರಿಯಾದ ಮಟ್ಟದ ಸ್ಟೀರಾಯ್ಡ್ ಪ್ರಮಾಣವನ್ನು ಅಳೆದು ಚಿಕಿತ್ಸೆಯಲ್ಲಿ ನೀಡುವ ವ್ಯವಸ್ಥೆ ಬಂದಿತು. ಇದರಿಂದ ಸ್ಟೀರಾಯ್ಡ್ ಡೋಸು ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ರೂಪದಲ್ಲಿ ಬಂದು ಚಿಕಿತ್ಸೆಗೆ ಒಂದು ಶಿಸ್ತು ಮೂಡಿತು. ಈ ಶಿಸ್ತು ನಂತರ ಹಲವಾರು ಔಷಧಗಳ ಪ್ರಮಾಣಕ್ಕೂ ವ್ಯಾಪಿಸಿತು. ಇಡೀ ಔಷಧ ವಿಜ್ಞಾನ ಒಂದು ಶಿಸ್ತಿನ ಚೌಕಟ್ಟಿನಲ್ಲಿ ಬೆಳೆಯಿತು. ಇಂದು ಶರೀರದ ಕಾರ್ಯಕ್ರಿಯೆಗಳ ಜ್ಞಾನ ಅಗಾಧವಾಗಿ ಬೆಳೆದಿದೆ. ಔಷಧ ವಿಜ್ಞಾನದಲ್ಲಿ ಅತ್ಯಂತ ಗಣನೀಯ ಆವಿಷ್ಕಾರಗಳು ನಡೆದಿವೆ. ಜೀನ್ಗಳ ಮಟ್ಟದಲ್ಲಿ ಯಾವುದೇ ವಿಷಯವನ್ನಾದರೂ
ಅರ್ಥ ಮಾಡಿಕೊಳ್ಳಬಲ್ಲ ಮಟ್ಟಕ್ಕೆ ಏರಿದ್ದೇವೆ. ಶರೀರದಲ್ಲಿ ಸ್ಟಿರಾಯ್ಡ್ಗಳು ಕೆಲಸ ಮಾಡಲು ಯಾವ್ಯಾವ ಮೂಲಭೂತ ರಾಸಾಯನಿಕಗಳು ಅಗತ್ಯ ಎಂಬುದು ನಮಗೆ ತಿಳಿದಿದೆ. ಶರೀರವನ್ನು ನಾವು ಅರ್ಥ ಮಾಡಿಕೊಂಡಂತೆಲ್ಲ, ರೋಗಗಳ ಬಗ್ಗೆ ಹೆಚ್ಚು ಅರಿತಂತೆಲ್ಲ ಸ್ಟಿರಾಯ್ಡ್ಗಳ ಮಹತ್ವ ಹೆಚ್ಚುತ್ತಲೇ ಇದೆ. ಅಂಗಾಂಗ ಕಸಿ, ರಕ್ಷಕ ವ್ಯವಸ್ಥೆಯ ವಿಪರೀತ ವರ್ತನೆ, ಅಲರ್ಜಿ, ಆಡ್ರಿನಲ್ ಗ್ರಂಥಿಗಳನ್ನು ಕಾಡುವ ರೋಗಗಳು, ಆಡ್ರಿನಲ್ ಗ್ರಂಥಿಗಳ ಮೂಲಭೂತ ದೋಷ, ಹೀಗೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಸ್ಟಿರಾಯ್ಡ್ಗಳ ಚಿಕಿತ್ಸೆಯಿಂದ ರೋಗಿಗಳು ಮರುಜೀವನ ಪಡೆದಿದ್ದಾರೆ. ಪ್ರಸ್ತುತ ಔಷಧ ವಿಜ್ಞಾನದಲ್ಲಿ ಸ್ಟಿರಾಯ್ಡ್ಗಳಷ್ಟು ಮಹತ್ವದ ಔಷಧ ಮತ್ತೊಂದು ಸಿಗಲಾರದು. ಸ್ಟಿರಾಯ್ಡ್ ಮನುಕುಲಕ್ಕೆ ದಕ್ಕಿದ್ದು ಆಕಸ್ಮಿಕಗಳ ಸರಮಾಲೆಯಿಂದ ಎಂದು ನೆನೆದರೆ ರೋಮಾಂಚನ ಎನಿಸುತ್ತದೆ. ಎಲ್ಲಿಯ ಜರ್ಮನಿ, ಎಲ್ಲಿಯ ಅರ್ಜೆಂಟೀನಾ, ಎಲ್ಲಿಯ ಬೇಹುಗಾರಿಕೆ, ಎಲ್ಲಿಯ ಸ್ಟಿರಾಯ್ಡ್ ಚಿಕಿತ್ಸೆ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣಧ್ವನಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.